ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಸೊ ಗೈಸ್ ಗುಡ್ ಮಾರ್ನಿಂಗ್. ನನ್ನ ವಾಯ್ಸ್ ಕೇಳಿಸ್ತಿದ್ಯಲ್ವಾ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಆಟೋಲ್ಲಿ ಹೋಗ್ತಾ ಇದ್ದೀನಿ ಈಗ. ಆಲ್ರೆಡಿ ಲೇಟ್ ಆಗ್ತಿದೆ. ಅಲ್ಲಿ ಡೆಕೋರ್ ಮಾಡೋರೆಲ್ಲ ಬಂದಿದ್ದಾರೆ. ಎಲ್ಲಾನು ಇನ್ವೈಟ್ ಮಾಡಿದ್ದೀನಿ. ನೋಡ್ಬೇಕು ಯಾರು ಬರ್ತಾರೆ ಯಾರು ಬರಲ್ಲ ಇವಾಗ ಅಂತ. ಹೋಗಿ ಫಸ್ಟ್ ನನಗೆ ಮುಗಿಸ್ಬಿಟ್ರೆ ನಿಜ ನಮಗೆ ಹೆಂಗೆ ಮಾಡ್ತೇನೆ ಇದನ್ನೆಲ್ಲ ಅನ್ಸ್ಬಿಟ್ರೆ. ಬಿಕಾಸ್ ಒಂದು ಹೆಕ್ಟಿಕ್ ಅನ್ಸುತ್ತೆ ಇದು. ಬಟ್ ಇಷ್ಟು ಎಫರ್ಟ್ಸ್ ಹಾಕ್ಲಿಲ್ಲ ಅಂದರೆ ಹಿಂಗೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಗಾಳಿ ಏನು ಕೇಳಿಸಲ್ಲ. ಅಲ್ಲಿ ಹೋಗಿ ಸಿಗ್ತೀವಿ. ಓಕೆ, ಇಲ್ಲಿ ನಾವು ಲಾಸ್ಟ್ ಟೈಮ್ ಎಲ್ಲ ಬಂದಿದ್ವಿ. ಬಟ್ ಎಲ್ರಿಗೂ ಹತ್ರ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಇದೆ. ಸೊ ಇವಾಗ ಬಂದಿದ್ದೀನಿ. ಲೇಟ್ ಆಗಿದೆ ಬಟ್ ಕಾಂಟ್ ಹೆಲ್ಪ್ ಇಟ್. ಬನ್ನಿ ಹೋಗೋಣ. ಸ್ಕೈ ರೋ ಥರ್ಡ್ ಫ್ಲೋರ್. ಯಾ ಥರ್ಡ್ ಫ್ಲೋರ್. ಇನ್ನು ಕೇಕ್ ಕೂಡ ಬರಬೇಕು. ಕೇಕ್ ಆ್ಯಕ್ಚುಲಿ ಇಲ್ಲಿಂದ ಹತ್ರ 1 ಕಿಲೋಮೀಟರ್ ಅಷ್ಟೇ. ಸೊ ಹೋಟೆಲ್ ಬುಕ್ ಮಾಡಿಬಿಡ್ತೀನಿ. ಒಬ್ಬಳೇ ಮಾಡೋದು ಇಷ್ಟೋ ಕಷ್ಟ. ನಾವಿನ್ನ ನೋಡು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಬನ್ನಿ ಒಳಗೆ ಡೆಕೋರೇಷನ್ ಎಷ್ಟು ಮುಗ್ದಿದೆ, ಇನ್ನು ಎಷ್ಟೊತ್ತಾಗುತ್ತೆ ಅಂತ ನೋಡಿ. ಓಕೆ, ಆ್ಯಂಡ್ ಆ್ಯಕ್ಚುಲಿ ಮೇಲಿದ್ದೀನಿ. ನಾವು ಲಾಸ್ಟ್ ಟೈಮ್ ಕೂತಿದ್ದಿದ್ದು ಅಲ್ಲಿ ಕೆಳಗೆ ಕೂತಿದ್ವಿ ನಾವು. ಬಟ್ ಇವಾಗ ಮೇಲೂ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಅಲ್ಲಿ ಬೆಳಕು ಸಕ್ಕದಾಗಿದೆ. ಬಟ್ ಅಲ್ಲಿ ವಾಕ್ ಮಾಡ್ತಾ ಇರ್ತಾರೆ ಎಲ್ಲರೂ, ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಡೆಕೋರ್ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಮಾಡೋಣ ಅಂತಂದರು ಅವರು. ಬಟ್ ಆದರೆ ಇಲ್ಲಿ ಫೋಟೋ ವೀಡಿಯೋಗೆಲ್ಲ ಲೈಟ್ ಹಿಂಗೆ ಬರ್ತಿದೆ. ಸೊ ಐ ಗೆಸ್ ಇದನ್ನು ತೆಗೆದು ಈಗ ಈ ಕಡೆ ಶಿಫ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಸಲ ಕೂಡ ನಾವು ಇವೆಂಟ್ ಮಾಡ್ತಾ ಇರೋದು ಟಾಕ್ಸಿಕ್ ಇವೆಂಟ್ಸ್ ಅವರು. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು ಒಂದ್ಸಲಿ. ಟಾಕ್ಸಿಕ್ ಇವೆಂಟ್ಸ್ ಅವರೇ ಮಾಡ್ತಾ ಇರೋದು. ಶಕೆ ಇದೆ, ಇಷ್ಟು ದೊಡ್ಡ ಫ್ಯಾನ್. ನಾವು ಗಾಳಿನೇ ಬಿಸ್ತಾ ಇಲ್ಲ ಗೈಸ್. ಸೊ ನೋಡಬೇಕು. ಇವಾಗ ಡೆಕೋರೇಷನ್ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಮುಗ್ದೋಗ್ಬಿಡುತ್ತೆ. ಎಲ್ಲರೂ ಬಂದರೆ ಸೆಲೆಬ್ರೇಷನ್ ಮಾಡಿ ಕೇಕ್ ಕಟ್ ಮಾಡಿ. ಆ್ಯಕ್ಚುಲಿ ಕೇಕೆ ಆರ್ಡ್ರ್ ಮಾಡಿಲ್ಲ. ಶಿಟ್. ಸೊ ಎಸ್, ಹಿಂದೆ ಡೆಕೋರ್ ಮಾಡ್ತಾ ಇದ್ದಾರೆ. ನನಗೆ ಸೆಕೆ ಅಂದ್ಬಿಟ್ಟು ನಾನು ಬಂದು ಕೂತಿದ್ದೀನಿ ಗೈಸ್. ಹೆವಿ ಸೆಕೆ ಆಗ್ತಿದೆ. ಇಷ್ಟು ದೊಡ್ಡ ಫ್ಯಾನ್ ಹಾಕಿದ್ದಾರೆ ಆದರೂ ಸೆಕೆ ಆಗ್ತಿದೆ. ಸೊ ಈಗ ಎಲ್ಲರೂ ಬಂದಮೇಲೆ ಕೇಕ್ ಕಟ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ತಂಪು ಗಾಳಿ ಇದ್ದಂಗೆ ಕಟ್ ಮಾಡೋಣ ಅಂತ. ಬಿಕಾಸ್ ತುಂಬ ಬಿಸಿಲು, ಆಮೇಲೆ ಸಂಜೆ ಆದ್ರೂ ಬಿಸಿಲಾಗ್ಬಿಡುತ್ತೆ ತುಂಬ. ಸಂಜೆ ಆದರೆ ಬಿಸಿಲಂದರೆ ಹಬೆ ಹೊಡಿಯುತ್ತೆ. ಆಲ್ರೆಡಿ ಇದ್ದಿದ್ದು ಬಿಸಿಲು ಇರುತ್ತಲ್ಲ, ಹಬೆ ಇನ್ನೂ ಹೊಡಿಯುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಸೊ ಇವಾಗ ಎಲ್ಲ ಬಂದಮೇಲೆ ಕೇಕ್ ಕಟ್ ಮಾಡಬೇಕು. ಕೇಕ್ ಕಟ್ ಮಾಡಿಬಿಟ್ಟು ನೈಟ್ ಫುಲ್ ಪೀಸ್. ಬಿಕಾಸ್ ನೈಟ್ 12 o'clock ಒಂದು ಬರ್ಡೇ ಅವನು ಕೂಡ ಸೆಲೆಬ್ರೇಟ್ ಮಾಡಿಲ್ಲ 12 o'clock. ಅಷ್ಟೇ. ಇವಾಗೆಲ್ಲ ಬಂದಮೇಲೆ ಕೇಕ್ ಕಟ್ ಮಾಡೋದು. ಐ ಆಮ್ ಎಕ್ಸೈಟೆಡ್. ನವೀನ್ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಗಿಫ್ಟ್ಸ್ ಅಂತ ಐ ಡೋಂಟ್ ನೋ. ಅವ್ನು ಖುಷಿ ಪಡ್ಬೋದು. ಬಟ್ ಹೇಳ್ತಾ ಇದೀನಲ್ಲ, ಒಬ್ಬಳೇ ಮಾಡೋದು ಇಸ್ ನಾಟ್ ಎಟ್ ಆಲ್ ಈಸಿ. ಎಲ್ಲಾನು ನೋಡಿಕೊಂಡು. ಆ್ಯಂಡ್ ನವೀನ್ ಅಟ್ಲೀಸ್ಟ್ ಅವನ ಫ್ರೆಂಡ್ಸು ಅವ್ರ ಜೊತೆ ಎಲ್ಲ ಅವರೆಲ್ಲ ಇರ್ತಾರೆ ಅವನಿಗೆ. ಬಟ್ ನಾನು ಎಲ್ಲಾನು ಒಬ್ಬಳೇ ಮಾಡೋದು ಗೊತ್ತಾಗ್ತದೆ ಕಷ್ಟ. ಇಟ್ಸ್ ಓಕೆ, ನಮ್ಮವ್ರಿಗೋಸ್ಕರ ಮಾಡೋದಲ್ವಾ. ಓಕೆ, ನೋ ಪ್ರಾಬ್ಲಮ್. ಸೊ ಇವಾಗ ಕೇಕ್ ನಮ್ಮ ಮತ್ತೋಗಿದ್ನೆಲ್ಲ ಆರ್ಡ್ರ್ ಮಾಡಿದೆ ಇವಾಗ. ಅಂದರೆ ಅದು ಆಲ್ರೆಡಿ ರೆಡಿ ಇದೆ, ಬಟ್ ಅದನ್ನ ಪಿಕ್ ಮಾಡಬೇಕಿತ್ತು. ನಾನಂತೂ ಪಿಕ್ ಮಾಡೋಕ್ಕಾಗಲ್ಲ. ಸೊ ಪೋರ್ಟರ್ ಬುಕ್ ಮಾಡಿದ್ದೀನಿ. ಇವಾಗ ತಂದ್ಕೊಡ್ತಾರವರು. ಆ್ಯಂಡ್ ತಂದ್ಕೊಟ್ಟ ಮೇಲೆ ಡೆಕೋರೇಷನ್ ಇನ್ನೇನು ಆಲ್ಮೋಸ್ಟ್ ಮುಗೀತು. ಏನು ಅರ್ಜೆಂಟ್ ಏನಿಲ್ಲ, ನಾವೇ ಅಲ್ವಾ ಅಂತ ನೋಡೋಣ. ಬನ್ನಿ ಇವಾಗ ಅವರು ಡೆಕೋರೇಷನ್ಸ್ ಎಲ್ಲ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ. ಎಲ್ಲ ಇಲ್ಲಿ ಬೆಳಕು ಅಂತ, ಅದಕ್ಕೆ ಇಲ್ಲಿ ಹಿಂಗೆ ರಿಫ್ಲೆಕ್ಷನ್ ಹೊಡಿತಾ ಇದೆ. ಅದಕ್ಕೆ ಈ ಕಡೆ ಮಾಡ್ತಾ ಇದ್ದೀವಿ. ಈ ಕಡೆಯಿಂದ ಮಾಡ್ಲಿಕ್ಕೆ ತೋರಿಸ್ತೀನಿ. ಗೈಸ್ ಡೆಕೋರೇಷನ್ ರೆಡಿ ಇದೆ. ಇಷ್ಟೇ ಸಿಂಪಲ್ ಆಗಿದೆ ಡೆಕೋರ್. ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಅಲ್ಲಿ ಯಾರೋ ಬಚ್ಚಿಟ್ಕೊಂಡಿದ್ದಾರೆ. ಯುಕ್ತ ಬಾರೆ. ಅಯ್ಯೋ ಹೇರ್ ಕಟ್ಗ ಯುಕ್ತೇಶ್. ಅಣ್ಣ ಇಲ್ಲಿ ಬೆಳಿಗ್ಗೆ ಹೋದು. ಹಾಯ್ ಯುಕ್ತ. ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂತ ನೂರು ಕಹಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ನವೀನ, ಹ್ಯಾಪಿ ಬರ್ಡೇ ಟು ಯು.
Happy birthday to you. Happy birthday to you. Happy birthday to you, Navina. ಯಾವಾಗ ಈಗ ನೆಕ್ಸ್ಟ್ ನಿಮ್ ಜೊತೆ ವಿಡಿಯೋ ಮಾಡೋದು. ಹೋಗಿ ಯುಕ್ತ ಬಾಯ್ಲಿ ಕುಕ್ಕೋ. ಏ ಯುಕ್ತ ನೀನು ಹೋಗಿ ಪಿಂಕ್. ನಾನು ನೀನು ಹೋಗೋಣ ಬಾ. ನಾನೇ ಬರಲಿ, ನೀನು ಯಾವಾಗಲೂ ವಿಡಿಯೋ ಮಾಡ್ತೀನಿ. ನೀನು ಹೋಗೆ ಯುಕ್ತ, ಯಾಕೆ ಹಂಗೆ ಆಡ್ತಿದ್ಯಾ? ಅವನಿಗೆ ತಿನ್ಸಲ್ವಾ? ಹಾಯ್ ಗೈಸ್. ಯುಕ್ತ, ನಾನು ಯುಕ್ತ ಹೇರ್ ಕಟ್ ಆದ್ಮೇಲೆ ಇವತ್ತೇ ನೋಡ್ತಾರ ನಾನು ಯುಕ್ತೇಶ್ನ ಸಾರಿ. ಏನ್ ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯೋ? ಎಲ್ರಿಗೂ ಗೊತ್ತಂತೆ. ಯಾಕೆ ನೀನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಶೂವಾ? ಯಾ ಯುಕ್ತನ್ ಸೈಜ್ ತಂದಿದ್ಯಾ? ಯುಕ್ತ ಬರಲ್ಲ, ಯಾಕಂದ್ರೆ ಗೆಸ್ ಮಾಡಿದ್ದೆ, ಹೇಳಿದ್ದಾರೆ ಗೆಸ್ ಮಾಡಿ. ಶ್ರಮದಿಂದ ಇನ್ನೊಂದು ಸ್ವಲ್ಪ ವಿಡಿಯೋಸ್ ಮಾಡೋಣ ಅಷ್ಟಾಗಿ. ಹಿಂಗೆ ತೋರಿಸಿ ಕಡೆ. ಸ್ಮೋಕ್ ಪಾಕೆಟ್ 3 ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್. ಏನ್ ಡೈಮಂಡಾ ಗೋಲ್ಡಾ? ಲಾಸ್ಟ್ ಗಿಫ್ಟ್ ಆಫ್ ದ ಡೇ. ಇನ್ನೊಂದು ಲಾಸ್ಟ್ ಗೆಸ್ ಮಾಡೋದು. ಕಡ ಕಡ ಉಂಗ್ರ ಇಲ್ಲ, ಎರಡೆರಡು ಉಂಗ್ರ ಹಾಕ್ತಿರ್ತಾಳೆ. ಬೇಕಿತ್ತು ನನಗೆ ಗೋಲ್ಡ್ ಕಡ. ನೀನೇ ಹಾಕು. ಆಗುತ್ತೆ ತಾನೇ ಅದು. ಇದು ಗೋಲ್ಡ್ ಇದೆ. ಹಾಯ್ ಅಣ್ಣ. ಹಾಯ್. ಸೊ ಗೈಸ್ ನೋಡಿ, ಅಣ್ಣ ಇವಾಗ ಬಂದ್ರು. ಆಯ್ತು ಊಟ. ಬಂದಿಲ್ಲ.
ಆ್ಯಕ್ಚುಲಿ ನನ್ನ ಬರ್ಡೇ ಅಂತೂ ತುಂಬಾ ಖುಷಿ ಆಯಿತು. ಅರೆ ಪ್ರತಿ ವರ್ಷವೂ ಖುಷಿ ಆಯಿತು, ಈ ವರ್ಷ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈ ಸಲ ನಾನು ರಚ್ಚು ಏನನ್ನು ಕೊಡಿಸ್ಲು ಅಂತಂದರೆ ಸೊ ರಿಂಗು ಆ್ಯಂಡ್ ಇದು ನಾನು ಏನು ಅಂತಂದರೆ ನೋಡ್ತಾ ಇದ್ದೆ ತೊಗೊಬೇಕು, ನನಗೆ ಡಿಸೈನ್ ಸಿಗ್ತಾ ಇರಲಿಲ್ಲ, ನನಗೆ ಬೇಕಾದ್ರೆ ಡಿಸೈನ್ ಸಿಗ್ತಾನೆ ಇರಲಿಲ್ಲ. ನೋಡ್ತಾ ಇದ್ದೆ ಓಕೆ ಅಮೌಂಟ್ ಇದ್ದಾಗ ತೊಗೊಳ್ಳೋಣ ಅಂತಂದರೆ ಡಿಸೈನ್ ಸಿಗಲ್ಲ. ಸೊ ಡಿಸೈನ್ ಸಿಕ್ತಾಗ ನನ್ನ ಹತ್ರ ಅಮೌಂಟು ಅಂದರೆ ಬೇರೆ ಕಮಿಟ್ಮೆಂಟ್ ಇರುತ್ತೆ, ಬೇರೆ ಕಮಿಟ್ಮೆಂಟ್ ಆಗ್ತಿದ್ದೆ. ಸೊ ಹಂಗಾಗಿನೇ ತೊಗೊಳಕ್ಕಾಗ್ತಿರ್ಲಿಲ್ಲ. ಈಗೇನು ಮಾಡಿದ್ರೆ ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟ್ ಟೈಮಿಗೆ ತಗೊಂಬಂದೊಳ್ಳೆ ನನಗೆ ಇದೇ ಡಿಸೈನ್ ಕರೆಕ್ಟಾಗಿ ಹುಡುಕ್ತಿದ್ದೆ, ಇದೇ ಡಿಸೈನ್ ಸಿಕ್ತು, ಚೆನ್ನಾಗೈತೆ ಆ್ಯಂಡ್ ಉಂಗ್ರೂ ಸೂಪರ್ ಆಗೈತೆ. ಸೊ ಅದೆರಡು ಸ್ಯಾಟಿಸ್ಫ್ಯಾಕ್ಷನು. ಮತ್ತು ಇನ್ನೊಂದು ಏನಂದರೆ ಕ್ರಿಯೇಟರ್ ಕ್ರಾಮು ಅಸ್ಮೋ ಕ್ಯಾಮ್ರಾ ಕೊಡಿಸಲು, ಸೊ ಅದು ಸಕಾಲಾಗೈತೆ. ಸೊ ಈ ಬರ್ಡೇ ಅಂತೂ ನನಗೆ ತುಂಬ ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನು. ಹಾಗೆ ಆ್ಯಂಡ್ ಅಲ್ಲು ಅಣ್ಣ ಮತ್ತು ಪಿಂಕಿ ಅಕ್ಕ, ಸುಷ್ಮಿತಾ ಅಕ್ಕ ಇವರೆಲ್ಲ ಗಿಫ್ಟ್ ಕೊಟ್ಟಿದ್ದು ಬಟ್ಟೆ ಕೊಟ್ಟಿದ್ದಾರೆ, ಸಕಾಲಾಯ್ತು ಅದು ಹಾಕೊಂಡು ಒಂದ್ಸಲಿ ನೆಕ್ಸ್ಟು ವ್ಲಾಗಲ್ಲಿ ಅದು ಹಾಕೊಂಡು ತೋರಿಸ್ತೀನಿ, ನೆಕ್ಸ್ಟ್ ವ್ಲಾಗ್ ಮಾಡ್ಬೇಕಾದ್ರೆ ಅದನ್ನು ಹಾಕೊತೀನಿ. ಅದು ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಆಮೇಲೆ ಪಿಂಕಿ ಅಕ್ಕ ಜಾಕೆಟ್ ಕೊಡ್ತು, ಅದು ಸಕಾಲಾಯ್ತು. ಅದೊಂದು ಸಿಲ್ವರ್ ಥರ ನನಗೆ ಆಗೊಂದು ಜಾಕೆಟ್ ಇತ್ತು, ಅದು ಏನೋ ಆಗಿ ಕಟ್ಟಾಗ್ಬಿಟ್ಟಿತ್ತು. ಸೊ ಇವು ಕೊಟ್ಟೆ ಅದೇ ಥರ ಸೇಮ್ ಆಯ್ತು, ಅದು ಖುಷಿ ಆಯಿತು. ಆ್ಯಂಡ್ ಇನ್ನೇನಿಲ್ಲ, ನನಗೆ ಯಾರ್ಯಾರು ವಿಶ್ ಮಾಡಿದ್ರು ನಾನು ಇನ್ನು ಯಾರಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಟೈಮ್ ಅಂದರೆ ಎಲ್ಲರಿಗೂ ಆದಷ್ಟು ಕವರ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರಿಗೆ ರಿಪ್ಲೈ ಮಾಡಿಲ್ವಾ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್, ಅವ್ರಿಗೆಲ್ಲ ಧನ್ಯವಾದಗಳು. ಯಾರು ನನಗೆ ವಿಶ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ನನಗೆ ತುಂಬ ಖುಷಿ ಆಯ್ತು. ನಾನೆಲ್ಲ ನೋಡಿದೆ, ರಿಪ್ಲೈ ಮಾಡೋಕ್ಕೆ ಟೈಮ್ ಸಾಲ್ತಿಲ್ಲ. ಸೊ ಅಲ್ಲಿ ಅಂತ ಟೈಮ್ ಸಾಲ್ತಿಲ್ಲ ಅಷ್ಟೇ ಹೊರತು ಇನ್ನೇನು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಲವ್ ಯು, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಸೋ ಮಚ್.